ನೇಪಾಳಕ್ಕೆ ಪಾದಯಾತ್ರೆ ಹೋಗ್ತೀನಿ ಅಂತ ಹೇಳ್ತಿದ್ದ ಕಬ್ಜಾ ಮಾಗಡಿಲಿ ಹೊಸ ವರ್ಷ ಮಾಡಕ್ ಹೋಗಿದ್ದ. ಏನ್ ಗುರು ಪಾರ್ಟಿ ಜೋರಂತ? ಹ್ಞೂ ಕಣಪ್ಪ, ಈ ವರ್ಷ ಹೊಸ್ದಾಗ್ ಸ್ಟಾರ್ಟ್ ಮಾಡೋಕೆ ಕಬ್ಜಂಗೆ ಹೊಸ ಸ್ಟಾರ್ಟೇ ಸಿಕ್ತು. ಅಂದಂಗೆ ಕಬ್ಜಾ ಒಬ್ನೇ ಅಲ್ಲ, ಜೊತೆಗೆ ಕೆಂಪ ಕೂಡ ಹೋಗಿದ್ದ. ಕಬ್ಜಂಗೆ ಬುರ್ಡೆ ಹೊಡೆದಾಕಿದ್ರೆ ಕೆಂಪುಂಗೆ ಕೆಂಪಗಾಗವರ್ಗು ಕೊಟ್ ಕಳ್ಸವ್ರೆ. ಅಂದಂಗೆ ಕೆಂಪ ಮತ್ತೆ ಕಬ್ಜಾ ಏನ್ ಮಾಡವ್ರೆ ಅಂತ ಜನ ಹಿಂಗೆ ಇಟ್ಟಾಡ್ಸ್ಕೊಂಡ್ ಹೊಡಿತಾವ್ರೆ ಅಂತ ಯೋಚನೆ ಮಾಡ್ತಾ ಇದೀರಾ? ಈ ವಿಡಿಯೋನ ಕೊನೆವರೆಗೂ ನೋಡಿ, ಮ್ಯಾಟರ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗೈತೆ. ಅವನ್ ಯಾರೋ ಜಾಮೂನ್ ಅಂತೆ, ಇನ್ಸ್ಟಾಗ್ರಾಮ್ ಅಲ್ಲಿ ರವಿ ಜಮುನಾ ಅಂತ ಹೆಸರು ಇಟ್ಕೊಂಡವನೆ. ಈ ಬೆರ್ಕೆ ಬೇವರ್ಸಿ ನನ್ ಮಗ ಹೊಸ ವರ್ಷದ ಪಾರ್ಟಿಲಿ ಕುಡ್ದು ಟೈಟ್ ಆಗಿ ಗೊತ್ತಿಲ್ದಿರೋ ಹುಡ್ಗಿ ಜೊತೆ ಹೆಂಗಂದ್ರಂಗೆ ನಡ್ಕೊಳೋದಲ್ದೇನೆ ಕಿಡ್ನಾಪ್ ಬೇರೆ ಮಾಡಕ್ ಹೊಟ್ಟಿದ್ನಂತೆ. ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ವಿಷಯ ಊರವರಿಗೆ ಗೊತ್ತಾಗಿ ಜಮುನಾದು ಜಾಮೂನ್ ಕಿತ್ತಿ ಪೊಲೀಸರಿಗೆ ಒಪ್ಸವ್ರಂತೆ. ಅದ್ರ ಬೇಸಿಸ್ ಮೇಲೆ ನಾವು ಫೈಂಡ್ ಔಟ್ ಮಾಡಿದಂತ ಸಂದರ್ಭದಲ್ಲಿ ಅದು ಮೇಲ್ನೋಟಕ್ಕೆ ಸತ್ಯಾಂಶ ಕಂಡು ಬಂದಿದ್ದು, ನಾವು ಅವರನ್ನ ದಸ್ತಗಿರಿ ಮಾಡಿ. ವಿಷಯ ನಡೆದ್ ಬೆಳಿಗ್ಗೆ ಅಂದ್ರೆ 1ನೇ ತಾರೀಕು ಕಬ್ಜಾ ಮತ್ತೆ ಕೆಂಪ ಪಾರ್ಟಿ ಅರೇಂಜ್ ಮಾಡಿರೋರ್ನ ನೋಡಕ್ಕೆ ಸ್ಟೇಷನ್ಗೆ ಹೋಗಿದ್ರಂತೆ. ಈ ವಿಷಯ ಊರಲ್ಲಿ ಗೊತ್ತಾಗಿ ಮಾಡಿರೋ ಹಲ್ಕಾ ಕೆಲ್ಸಕ್ಕೆ ಸಪೋರ್ಟ್ ಬೇರೆ ಮಾಡಕ್ ಬಂದವ್ರಲ್ಲ ಈ ಬೋಸಡಿ ಮಕ್ಳು ಅಂತ ಎಗ್ಗ ಮುಗ್ಗ ಗುಮ್ಮವ್ರೆ. ಈ ಕಬ್ಜಾ ಹೇಳ್ತಾವನೆ ಇವನಿಗೆ ಮ್ಯಾಟ್ರು ಏನು ಅಂತಾನೆ ಗೊತ್ತಿರ್ಲಿಲ್ವಂತೆ. ಯಾರೋ ಕರ್ದಿದ ತಕ್ಷಣ ಡುವು ಅಂತ ಓಡ್ ಬಂದ್ಬಿಟ್ನಂತೆ. ಅಲ್ಲ, ಎಷ್ಟೇ ಬೇಕಾದವ್ರಾಗಿದ್ರು ಪೊಲೀಸ್ ಸ್ಟೇಷನ್ ಅಂದಿದ ತಕ್ಷಣ ಸ್ವಲ್ಪ ಭಯ ಗಾಬರಿ ಹಾಗೆ ಆಗ್ತಾರೆ. ಏನ್ ಮ್ಯಾಟ್ರು ಅಂತ ತಿಳ್ಕೊಂಡು ಹೋಗ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತಾರೆ. ಹಂಗಿರ್ಬೇಕಾದ್ರೆ ಈ ಕಬ್ಜಾ ಅವ್ರು ಕರ್ದಿದ ತಕ್ಷಣ ಯಾಕೆ ಏನು ಅಂತ ಕೇಳ್ದಾನೆ ಡೈರೆಕ್ಟ್ ಆಗಿ ಹೋಗ್ತಾನಂತೆ. ಇದನ್ನ ನಾವು ನಂಬೇಕಂತೆ. ಇವರು ಈ ಜಾಮೂನ್ನ ನೋಡಕ್ ಹೋಗಿರ್ಲಿಲ್ವಂತೆ, ಪಾರ್ಟಿ ಅರೇಂಜ್ ಮಾಡಿದ್ದ ವೆಂಕಟೇಶ್ ಅಣ್ಣನ್ ನೋಡಕ್ಕೆ ಸ್ಟೇಷನ್ಗೆ ಹೋಗಿದ್ರಂತೆ. ಹಂಗಂದ್ರೆ ಇವರಿಗೆ ಈ ಜಾಮೂನ್ ಯಾರು ಅಂತ ಗೊತ್ತೇ ಇಲ್ವಾ? ಏನ್ ಸುಳ್ಳು ಹೇಳ್ತಾರೆ ಗುರು ಈ ಬೋಳಿ ಮಕ್ಳು. ಇಡ್ಗುರು ಒಂದ್ ನಿಮಿಷ, ಒಂದ್ ಫೋಟೋ ಹಾಕ್ತೀನಿ, ಈ ಫೋಟೋ ನೋಡು. ಇದೇನೋ ಕೆಂಪಣ್ಣ ಜಾಮೂನ್ ಜೊತೆ ಕೈ ಮೇಲೆ ಕೈ ಹಾಕೊಂಡ್ ಫೋಟೋ ಬೇರೆ ಇಡ್ಸ್ಕೊಂಡವನೆ. ಗುರು ಹೇಳ್ತೀನಿ ಕೇಳು, ಈ ಕೆಂಪಣ್ಣನ್ ಫ್ರೆಂಡು ಈ ಜಾಮೂನು, ಇವನ್ನ ನೋಡಕ್ಕೇನೆ ಕೆಂಪ ಮತ್ತೆ ಕಬ್ಜಾ ಇಬ್ರು ಸ್ಟೇಷನ್ಗೆ ಹೋಗಿರೋದು. ಇಬ್ರು ಒಟ್ಟಿಗೆ ಹೋಗ್ಯಾರ ಅಂದ್ಮೇಲೆ ಇಬ್ರಿಗೂ ಮ್ಯಾಟ್ರು ಗೊತ್ತೇ ಇರುತ್ತೆ. ಆದ್ರೂ ಈ ಕಬ್ಜಾ ನನ್ಗೇನು ಗೊತ್ತಿಲ್ಲ ಅಂತೇಳಿ ನಮ್ಮ ಹತ್ರನೇ ಪುಂಗಿ ಉತ್ತವನೆ. ಅಲ್ಲ, ಇವ್ರಿಗಿವ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇವ್ರು ಹೋಗಿದ ತಕ್ಷಣ ಓ ಸಮಾಜ ಸೇವಕ ಕಬ್ಜಾ ಬಂದ, ಹಳ್ಳಿ ಹೈದ ಕೆಂಪ ಬಂದ ಅಂತೇಳಿ ಪೊಲೀಸ್ನವರು ಆ ಕಾಮಿ ಜಾಮೂನ್ನ ಬಿಟ್ಬಿಡ್ತಾರಾ? ಇವರೆಲ್ಲ ಸೋಷಿಯಲ್ ಮೀಡಿಯಾಲಿ ಇನ್ಫ್ಲೂಯೆನ್ಸರ್ಸ್ ಅಂತೆ. ಇವ್ರಿಗೆಲ್ಲ ಯಾವ ವಿಷಯದಲ್ಲಿ ತಲೆ ಹಾಕ್ಬೇಕು, ಯಾವ ವಿಷಯದಲ್ಲಿ ತಲೆ ಹಾಕಿದ್ರೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಕೂಡ ಇಲ್ಲ. ನಮ್ಮ ಗ್ರೂಪ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡ್ತಾನೆ. ಆ ತಪ್ಪಿಂದ ಅವರು ನಾವು ನಮ್ಮ ಜೊತೆಲಿ ಇದ್ದೋ ಅಂತ ಅನ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಅಟಾಡ್ಸ್ಕೊಂಡೆ ಹೊಡೆಯುವಂತದ್ದು ನೋಡಿದ್ರೇನಪ್ಪ, ಸ್ವತಃ ಕೆಂಪಾನೆ ತಮ್ಮ ಗ್ರೂಪ್ ಅಲ್ಲಿದ್ದ ಒಬ್ರಿಂದ ತಪ್ಪಾಗಿದೆ ಅಂತ ಒಪ್ಕೋತಾ ಇದ್ದಾನೆ. ಅಂದ್ರೆ ಹೊಡೆಯುವಂತದ್ದು ಪೊಲೀಸ್ನವರು ಬಂದೆ ಪಾಪ ನಮ್ಮನ್ನ ಸೇವ್ ಮಾಡಿದ್ರು, ರಕ್ಷಣೆ ಕೊಟ್ಟು ನಮ್ಮನ್ನ ಊರಿಗೆ ಕಳ್ಸಿಕೊಟ್ಟಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಏನ್ ತೊಂದರೆ ಇಲ್ಲ, ಆರಾಮಾಗಿವ್ನಿ, ಚೆನ್ನಾಗಿವ್ನೆ. ಯಾರ್ಯಾರು ಯಾವ್ಯಾವ ತರ ಬರವಣಿಗೆ ಬರ್ಕಂದಿ ವಿಡಿಯೋಗಳ ಪೋಸ್ಟ್ ಮಾಡ್ತಾರೋ ಅದನ್ನ ಗೊತ್ತಿಲ್ಲ. ಸೇಫ್ ಆಗಿವೆ, ಚೆನ್ನಾಗಿವೆ. ಇವನಿಗೆ ಆ ಹೆಣ್ಮಗು ಏನಾಗಿದೆ ಅನ್ನೋದ್ರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. ಬದ್ಲಿಗೆ ತಾನ್ ಸೇಫ್ ಆಗಿ ಆರಾಮಾಗಿದ್ದೀನಿ ಅಂತ ಖುಷಿ ಪಡ್ತಿದ್ದಾನೆ. ಇನ್ನೂ ಆಶ್ಚರ್ಯವಾದ ವಿಷಯ ಏನು ಅಂದ್ರೆ, ಲೈಕ್ಸ್ ಫಾಲೋಸ್ಗೋಸ್ಕರ ಬೇರೆಲ್ಲೋ ಒಂದು ಹೆಣ್ಮಗುಗೆ ಅನ್ಯಾಯ ಆದಾಗ ಸ್ಟೇಟಸ್ ಸ್ಟೋರಿ ಹಾಕೊಂಡು ತೋರ್ಸ್ಕೋತಾರೆ. ಅದೇ ಹೆಣ್ಮಗುಗೆ ತನಗೆ ಬೇಕಾದವ್ರ ಕಡೆಯಿಂದ ಅನ್ಯಾಯ ಆದಾಗ ಇವರ ಮುಖವಾಡಗಳು ಕಳಚಿ ಬೀಳ್ತವೆ.